ನಮಸ್ಕಾರಗಳು ಸ್ನೇಹಿತರೆ, ನಾನು ನಿಮ್ಮ ಕಲ್ಯಾಣ್ ರಾಜ್ ಗೋಬೂರ್ಕರ್. ಧರ್ಮಪೀಠ ವಾಹಿನಿಗೆ ತಮಗೆಲ್ಲ ಸ್ವಾಗತ. ದ್ವಾದಶ ಜ್ಯೋತಿರ್ಲಿಂಗಗಳು ಮಾಲಿಕೆಯ 3ನೇ ಸಂಚಿಕೆ ತಮಗಾಗಿ. ಅದಕ್ಕಿಂತ ಮೊದಲು ನಮ್ಮ ಧರ್ಮಪೀಠ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ತಾ ಸಂಚಿಕೆ ಪ್ರಾರಂಭ ಮಾಡ್ತೀನಿ. ಸ್ನೇಹಿತರೆ, ಮಧ್ಯಪ್ರದೇಶದ ಕ್ಷಿಪ್ರಾ ನದಿಯ ತೀರದಲ್ಲಿ ಉಜ್ಜಯಿನಿ ನಗರವಿದ್ದು, ಇಲ್ಲಿಯೇ ಮಹಾದೇವನು ಶ್ರೀ ಮಹಾಕಾಲೇಶ್ವರ ಎಂಬ ಹೆಸರಿನಿಂದ ಜ್ಯೋತಿರ್ಲಿಂಗದ ರೂಪದಲ್ಲಿ ನೆಲೆಸಿದ್ದಾನೆ. ಭಕ್ತಿಯಿಂದ ಬಂದು ದರ್ಶನ ಪಡೆದರೆ ಸಾಕು, ಬೇಡಿದ ಇಷ್ಟಾರ್ಥಗಳನ್ನು ಪೂರೈಸುತ್ತಿದ್ದಾನೆ. ಪುರಾಣಗಳಲ್ಲಿ, ಧರ್ಮಗ್ರಂಥಗಳಲ್ಲಿ ದೊರೆಯುವ ಉಲ್ಲೇಖಗಳ ಪ್ರಕಾರ ಶ್ರೀ ಮಹಾಕಾಲೇಶ್ವರ ಜ್ಯೋತಿರ್ಲಿಂಗ ರೂಪದಲ್ಲಿ ಮಹಾದೇವನು ಇಲ್ಲಿ ನೆಲೆ ನಿಲ್ಲಲು ಕಾರಣ ಭಕ್ತಿ. ಶ್ರೀಕರನೆಂಬ 5 ವರ್ಷದ ಒಬ್ಬ ಬಾಲಕನ ಭಕ್ತಿ ಪರಶಿವನನ್ನು ಭೂಲೋಕಕ್ಕೆ ಕರೆ ತಂದು ಜ್ಯೋತಿರ್ಲಿಂಗದ ರೂಪದಲ್ಲಿ ನೆಲೆಸಲು ಸಾಧ್ಯವಾಗಿದೆ ಎಂದು ತಿಳಿದು ಬರುತ್ತದೆ. ಈ ಉಜ್ಜಯಿನಿ ಪಟ್ಟಣವನ್ನು ಹಿಂದೆ ಆವಂತಿಕಾಪುರಿ ಎಂದು ಕರೆಯುತ್ತಿದ್ದರು. ರಾಜ ಚಂದ್ರಸೇನ ಎಂಬ ಹೆಸರಿನ ಮಹಾರಾಜ ಇಲ್ಲಿ ರಾಜ್ಯವಾಳುತ್ತಿದ್ದ. ಅವನು ಪರಶಿವನ ಪರಮ ಭಕ್ತನಾಗಿದ್ದ. ಸದಾಕಾಲ ಧ್ಯಾನ, ಶಿವಪೂಜೆಯಲ್ಲಿ ತೊಡಗಿರುತ್ತಿದ್ದ. ಒಂದು ದಿನ ರಾಜನು ಶಿವಪೂಜೆಯಲ್ಲಿ ನಿರತನಾಗಿದ್ದ. ಶ್ರೀಕರ ಎಂಬ ಬಾಲಕನು ತನ್ನ ತಾಯಿಯೊಂದಿಗೆ ಅದೇ ಮಾರ್ಗವಾಗಿ ಸಾಗುತ್ತಿದ್ದ. ಆಗ ಅವನ ಕಣ್ಣಿಗೆ ರಾಜ ಚಂದ್ರಸೇನನು ಶಿವಪೂಜೆ ಮಾಡುವುದು ಕಾಣುವುದು. ಅದ್ಭುತವಾಗಿ ವಿಧ ವಿಧವಾದ ಹೂವುಗಳಿಂದ ಶಿವಲಿಂಗವನ್ನು ಅಲಂಕರಿಸಿರುವುದು, ದೀಪ ಧೂಪಗಳಿಂದ ಆ ಸ್ಥಳವು ಬೆಳಗುತ್ತಿರುವುದು ಮತ್ತು ರಾಜ ಚಂದ್ರಸೇನ ಏಕಾಗ್ರ ಚಿತ್ತದಿಂದ ಧ್ಯಾನಿಸುವುದು ಕಂಡು ಬೆರಗುಗೊಂಡು ಮನಸ್ಸಿನೊಳಗೆ ತಾನು ಹಾಗೇ ಮಾಡಬೇಕು ಎಂದು ಯೋಚಿಸಿದ. ಆದರೆ ಬಾಲಕ ಬಡವನಾಗಿದ್ದ. ಪೂಜೆಯ ವಿಧಾನಕ್ಕೆ ಬಳಸುವ ಎಲ್ಲ ಸಾಮಗ್ರಿಗಳನ್ನು ಹೊಂದಿಸಿಕೊಳ್ಳುವುದು ಮತ್ತು ರಾಜ ಹೊಂದಿದ್ದ ಶಿವಲಿಂಗದಂತಹ ಶಿವಲಿಂಗವನ್ನು ಪಡೆಯುವುದು ಅವನಿಂದ ಸಾಧ್ಯವಾಗಲಿಲ್ಲ. ಹಾಗಾಗಿ ಅವನು ಸಿಗುವ ಒಂದು ಕಲ್ಲನ್ನು ತಂದು ಮನೆಯೊಳಗಿಟ್ಟು ಅದನ್ನು ಶಿವನ ರೂಪವೆಂದು ಭಾವಿಸಿ ಹೂವು, ಹಣ್ಣು, ಗಂಧಾದಿಗಳಿಂದ ಪೂಜಿಸತೊಡಗುವ. ರಾಜ ಚಂದ್ರಸೇನನ ಹಾಗೆ ಏಕಾಗ್ರತೆಯನ್ನು ಸಾಧಿಸತೊಡಗುವ. ಅವನ ತಾಯಿ ಊಟ ಮತ್ತು ಯಾವುದೇ ವಿಷಯಕ್ಕೆ ಕರೆದಾಗಲೂ ಚಿತ್ತ ಚಂಚಲಗೊಳ್ಳದೆ ಧ್ಯಾನ ಮಾಡುತ್ತಿರುತ್ತಾನೆ. ಇದರಿಂದ ವಿಚಲಿತಳಾದ ತಾಯಿ ಬಾಲಕನು ಶಿವರೂಪವೆಂದು ಭಾವಿಸಿ ಪೂಜಿಸುತ್ತಿದ್ದ ಆ ಕಲ್ಲನ್ನು ಎತ್ತಿ ಹೊರಗೆ ಬಿಸಾಕುವಳು. ಇದರಿಂದ ಆ ಬಾಲಕನು ಬಹಳ ದುಃಖಿತನಾಗಿ ಅಳುತ್ತಾ ಮಹಾದೇವನನ್ನು ಕೂಗುತ್ತಾ ಕರೆಯುತ್ತಾ ಜ್ಞಾನ ತಪ್ಪಿ ಬೀಳುವ. ಅವನ ಪ್ರೇಮ, ಅವನ ಭಕ್ತಿ ಕಂಡ ಶಿವನು ಪ್ರಸನ್ನಗೊಳ್ಳುವ ಮತ್ತು ಬಾಲಕ ಎಚ್ಚರಗೊಂಡು ಕಣ್ಣು ಬಿಟ್ಟು ನೋಡಿದಾಗ ಅವನ ಮುಂದೆ ಭವ್ಯವಾದ ಹಾಗೂ ವಿಶಾಲವಾದ ಸ್ವರ್ಣ ರತ್ನಗಳಿಂದ ನಿರ್ಮಿತವಾಗಿರುವ ಮಂದಿರವನ್ನು ಕಾಣುವ. ಮಂದಿರದ ಒಳಗೆ ಬಂದು ನೋಡಿದಾಗ ಅಲ್ಲಿ ಪ್ರಕಾಶಪೂರ್ಣ ಹೊಳೆಯುತ್ತಿರುವ ಜ್ಯೋತಿರ್ಲಿಂಗವನ್ನು ಕಂಡು ಪುಳಕಿತನಾಗುವ. ಅಂದಿನಿಂದ ಬಾಲಕ ಮತ್ತು ಜನಸಮೂಹ ಆ ಜ್ಯೋತಿರ್ಲಿಂಗವನ್ನು ಪೂಜಿಸತೊಡಗುವರು. ಈ ವಿಷಯ ತಿಳಿದ ರಾಜ ಚಂದ್ರಸೇನನು ಕೂಡ ಅಲ್ಲಿಗೆ ಬಂದು ಬಾಲಕನ ಭಕ್ತಿ ಮತ್ತು ಸಿದ್ಧಿಯನ್ನು ಕಂಡು ಮೆಚ್ಚಿ ಕೊಂಡಾಡುವನು. ಅದೇ ಸಮಯಕ್ಕೆ ಶ್ರೀ ಹನುಮಂತ ದೇವರು ಪ್ರತ್ಯಕ್ಷಗೊಂಡು ಅಲ್ಲಿನ ಭಕ್ತರನ್ನು ಉದ್ದೇಶಿಸಿ, ಸಾಕ್ಷಾತ್ ಮಹಾದೇವನೇ ಜ್ಯೋತಿರ್ಲಿಂಗ ರೂಪದಲ್ಲಿ ಇಲ್ಲಿಗೆ ಬಂದಿದ್ದಾನೆ. ಮಹಾದೇವ ಇಲ್ಲಿಗೆ ಬರಲು ಬಾಲಕ ಶ್ರೀಕರನ ಭಕ್ತಿಯೇ ಕಾರಣ. ಇಲ್ಲಿ ದೊಡ್ಡ ದೊಡ್ಡ ಋಷಿಗಳು, ಮುನಿಗಳು ಸಾವಿರಾರು ವರ್ಷಗಳಷ್ಟು ತಪಸ್ಸು ಮಾಡಿದರೂ ಪಡೆಯಲಾರದ ಫಲವನ್ನು ಇಲ್ಲಿಗೆ ಬಂದು ದರ್ಶನ ಮಾಡಿದರೆ ಸಾಕು, ಆ ಮಹಾದೇವನು ನೀಡುವನು ಮತ್ತು ಬಾಲಕ ಶ್ರೀಕರನ 8ನೇ ಪೀಳಿಗೆಯಲ್ಲಿ ಗೋಪಾಲನ ಜನ್ಮವಾಗುವುದು. ಮಹಾವಿಷ್ಣು ದ್ವಾಪರ ಯುಗದಲ್ಲಿ ಕೃಷ್ಣಾವತಾರದಲ್ಲಿ ಜನ್ಮಿಸಿ ಇವನ ಮನೆಯಲ್ಲಿ ಅನೇಕ ರೀತಿಯ ಲೀಲೆಗಳನ್ನು ತೋರುವನು ಎಂದು ಹೇಳಿ ಹನುಮಂತ ದೇವರು ಅಂತರ್ಧಾನವಾಗುವರು. ಅಂದಿನಿಂದ ಅಲ್ಲಿ ಮಹಾದೇವ ಮಹಾಕಾಲೇಶ್ವರ ಎಂಬ ನಾಮಧೇಯದಿಂದ ಜ್ಯೋತಿರ್ಲಿಂಗ ರೂಪದಲ್ಲಿದ್ದು ಬರುವ ಭಕ್ತರಿಗೂ ದರ್ಶನ ನೀಡುತ್ತಾ ಅವರ ಮನೋಕಾಮನೆಗಳನ್ನು ಪೂರೈಸುತ್ತಾ ಸಾಗಿದ್ದಾರೆ. ಸ್ನೇಹಿತರೆ, ಮಹಾಕಾಲೇಶ್ವರ ಜ್ಯೋತಿರ್ಲಿಂಗದ ಪೌರಾಣಿಕ ಹಿನ್ನೆಲೆ ತಿಳಿದ ನಮಗೂ ನಿಮಗೂ ಆ ಮಹಾದೇವನು ಆಶೀರ್ವದಿಸಲಿ ಮತ್ತು
ಉಜ್ಜಯಿನಿಗೆ ಹೋಗಿ ಪ್ರತ್ಯಕ್ಷವಾಗಿ ಶ್ರೀ ಮಹಾಕಾಲೇಶ್ವರ ಸ್ವಾಮಿಯ ದರ್ಶನ ಪಡೆಯುವ ಭಾಗ್ಯ ಎಲ್ಲರಿಗೂ ಲಭಿಸಲಿ ಎಂದು ಹೇಳುತ್ತಾ ಸಂಚಿಕೆ ಮುಗಿಸುತ್ತೇನೆ. ನಮಸ್ಕಾರಗಳು. ಧರ್ಮಪೀಠ